ಸಂಗೀತ ಸೇವೆಯನ್ನು ಕೊಟ್ಟು ಕುಟುಂಬಸ್ಥರಿಗೆ ಗೊಂದಾಳ ಮಾಡಿ ಅವ್ರು ಕೊಡೋ 1,000 ರೂಪಾಯಿ ಕಲೆಕ್ಟ್ ಕೊಟ್ಟಿರ್ತಾರೆ. ಆ ಹಣವನ್ನು ಸ್ವೀಕರಿಸಬೇಕು. ಕಟ್ಟಿಕೊಂಡು ಬಂದಿರುವೆಯಾ ಅಥವಾ ಖಾಲಿ ಸಾಮಾನುಗಳನ್ನು ಕಟ್ಟಿಕೊಂಡು ಆಟವಾಡಲು ಬಂದಿರುವೆಯಾ? ಏನಿಲ್ಲ ರೀ, ಅದು ನಾನ್ ದಾರಿಯಲ್ಲಿ ಬರ್ಬೇಕಾದ್ರೆ ಈ ಊರಿನ ಗೂಳಿ ಒಂದು ಬೆನ್ನು ಹತ್ಬಿಡ್ತು. ಅದನ್ನ ತಪ್ಪಿಸ್ಕೊಂಡು ಬರ್ಬೇಕಾದ್ರೆ ಬುದ್ಧಿ ನೆಲಕ್ ಬಿದ್ದು ಮಣ್ಪಾಲಾಯ್ತು ಸ್ವಾಮಿ. ಈಗ ಇರ್ಲಿ, ನೋಡಿಕೊಂಡು ಬರಬಾರದೆ, ಮನೆಗೆ ಹೋಗಿ ಊಟ ಮಾಡಿ ಬಂದರಾಯ್ತು. ಅಮ್ಮ ಜಯಸಿಂಹ, ನಾನ್ ಇವತ್ತು ಬುತ್ತಿ ಕಟ್ಕೊಂಡು ಬಂದಿಲ್ಲಪ್ಪ. ಬನ್ನಿ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ. ಬುತ್ತಿಯ ಗಂಟು ಇಲ್ಲೇ ಇರುವಾಗ ಯಾಕಕ್ಕ ಸುಳ್ಳು? ಜಯಸಿಂಹ, ಹೊಟ್ಟೆ ತುಂಬಾ ಹಸಿದಿದೆ, ಬನ್ನಿ ಊಟ ಮಾಡೋಣ. ಜಯಸಿಂಹ, ನಿಮ್ಮಕ್ಕ ಬುತ್ತಿ ತರುವಾಗ ದಾರಿಯಲ್ಲಿ ನಮ್ಮೂರಿನ ಗೋಳಿಯೊಂದು ಅಟ್ಟಿಸಿಕೊಂಡು ಬಂದಿದೆ ಅಂತೆ. ಅದರಿಂದ ತಪ್ಪಿಸಿಕೊಂಡು ಓಡಿ ಬರುವಾಗ ಬುತ್ತಿಯೆಲ್ಲ ಕೆಳಗೆ ಕೆಳಕೊಂಡು ಬಂದಿದ್ದಾಳೆ. ಸುಳ್ಳು ಮಾಮ, ಸುಳ್ಳು. ನಮ್ಮ ಊರಿನ ಗುಳಿಯನ್ನು ಹೋದ್ವಾರನೇ ಸವಾಲಿಗೆ ಹಚ್ಚಿ ಮಾರಿದ್ದಾರೆ ಅಂತ ಅದರಲ್ಲಿ ಗುಳಿ ಅಟ್ಟಿಸಿಕೊಂಡು ಬಂದಿದ್ದೆ ಅಂದರೆ ಹೇಗೆ ನಂಬಲಿ? ಇದೇನು ಜಯಿಸುವ ನೀನು ಹೇಳುವ ಮಾತು? ಹೌದು ಮಾಮ, ನನ್ನ ಮಾತು ನಿಜವಾಗಿದೆ. ಏ ಸುವರ್ಣ, ಜಯಿಸುವ ಹೇಳುವ ಮಾತು ನಿಜವೆನಿಸುತ್ತದೆ. ಏನಾಯ್ತೆಂಬುದು ಧೈರ್ಯವಾಗಿ ಹೇಳು ಸುವರ್ಣ. ಅಕ್ಕ, ನಿಜ ಸಂಗತಿ ಏನೆಂದು ನೀ ನನಗೆ ಹೇಳದಿದ್ದರೆ ಈ ನಿನ್ನ ತಮ್ಮನ ಆಣೆಯಾಗಿದೆ. ಸಂಕೋಚವಿಲ್ಲದೆ ಹೇಳು ಸುವರ್ಣ, ಸಂಕೋಚವಿಲ್ಲದೆ ಹೇಳು. ಕೆಟ್ಟ ಘಟನೆಯಿಂದ ಸ್ವಾಮಿ, ನಾನಿವತ್ತು ಬುತ್ತಿ ತೆಗೆದುಕೊಂಡು ಬರ್ಬೇಕಾದ್ರೆ ಒಬ್ಬ ದುಷ್ಟ ನಡು ದಾರಿಯಲ್ಲಿ ನನಗೆ ಬಾಯಿ ಬಂದಂತೆ ಮಾತಾಡಿದಂತೆ ನನ್ನ ಕೈಯಿಂದ ತೆಗೆದು ನನ್ನ ಶೀಲನ ಬುತ್ತಿಯಿಂದ ಕೇಳ್ದ ಸ್ವಾಮಿ, ಶೀಲನ ಬುತ್ತಿಯಿಂದ ಕೇಳ್ದ. ನನ್ನ ರೋಮದಲ್ಲಿ ರಕ್ತ ಕುದಿಯುವ ಪ್ರಳಯಾಗ್ನಿ ಜ್ವಾಲೆಯ ನಿನ್ನ ತಮ್ಮ ಜಯಸಿಂಹ ಇನ್ನೂ ಜೀವಂತವಾಗಿರುವಾಗಲೇ ಯಾವನೋ ಓಡಿ ನಿನ್ನ ಮೇಲೆ ತನ್ನ ಪುಂಡತನ ತೋರಿಸಿದ್ದಾನೆಂದರೆ ನಾನಿದ್ದು ಸತ್ತಂತೆ ಅಕ್ಕ. ಹೇಳಕ್ಕ, ನಿನ್ನನ್ನು ಕೆಣಕಿರ ಬಂಡ ಯಾರೆಂದು. ಸಮಾಧಾನ ತಂದಿದ್ದು ಜಯಸಿಂಹ, ಸಮಾಧಾನ ತಂದಿದ್ದು. ಹೇಗೆ ಸಮಾಧಾನ ತಂದುಕೊಳ್ಳಿ ಮಾವ, ಹೇಗೆ ಸಮಾಧಾನ? ನನ್ನ ರೋಮದಲ್ಲಿಯೂ ಸಿಡಿದೆ, ತೂಗುತ್ತಿದೆ, ಕತಕತನೆ ಕುದಿಯುತ್ತಿದೆ. ನನ್ನಕ್ಕ ಮೇಲೆ ಕಣ್ಣು ಹಾಕಿದ ಕಟುಕನ ಕಣ್ಣು
ಕಿತ್ತಿ ಅವನ ಶಿರ ಕತ್ತರಿಸಲು ಹೇಳಕ್ಕ ಇದನ್ನು ಕೆಣಕಿದ ಬಂಡ ಯಾರು ಎಂದು ಇಷ್ಟಕ್ಕೆಲ್ಲ ಕಾರಣೀಭೂತ ಯಾರು ಅಲ್ಲ, ನಮ್ಮ ಹುಟ್ಟು ಕುಲ ಬಯಲಾದಂತಹ ಆ ನೀಚ ವೀರಭದ್ರ. ಏನು ಗೌಡ, ನನ್ನ ಅಕ್ಕಳ ಮೇಲೆ ಕಣ್ಣು ಹಾಕಿ ನಿನ್ನ ಸಾವಿನ ಗುಂಡಿಯನ್ನು ನೀನೇ ತೋಡಿಕೊಂಡೆ. ಹಿಂದೆ ನಮಗೆ ಸೇರಬೇಕಾದ ಆಯಿಲ್ ಮೇಲನ್ನು ಕಳ್ಳತನದಿಂದ ಸಹಿ ಹಾಕಿಸಿಕೊಂಡು ನಿನ್ನ ಹೆಸರಿಗೆ ಮಾಡಿಸಿಕೊಂಡಾಗಲೇ ನಿನ್ನ ಚಿರ ಕಡಿದು ನನ್ನ ಎದೆಯಲ್ಲಿ ಉರಿಯುತ್ತಿರುವ ಕೋಪದ ಕೆಂಡವನ್ನು ನಂದಿಸಿಕೊಳ್ಳಬೇಕು. ಆದರೆ ಇಂದು ನೀನು ನನ್ನ ಅಕ್ಕಳ ಮೇಲೆ ಕಣ್ಣು ಹಾಕಿ ನಿನ್ನ ಸಾವಿನ ಗುಂಡಿಯನ್ನು ನೀನೇ ತೋಡಿಕೊಂಡೆ. ಏ ಮುಗಿದೇಗೌಡ, ನೀನು ಅತಳ ವಿತಳ ಪಾತಾಳದಲ್ಲಿ ಅಡಿಗೆ ಕೂತಿದ್ದರು ನಿನ್ನನ್ನು ಹೊರ ತೆಗೆದು ನಿನ್ನನ್ನು ಕರೆಯಲು ಬಿಡಲಾರೆ ಈ ಜಯಸಿಂಹ. ನಿಲ್ಲು ಜಯಸಿಂಹ, ನಿಲ್ಲು. ನಾನು ನಿರ್ಧಾರ ಮಾಡುತ್ತೇನೆ, ನೀನು ಸ್ವಲ್ಪ ಸುಮ್ಮನಿರು. ಏನು ವಿಚಾರ ಮಾಡುವುದು ಬೇಡ ಮಾಮ, ಅದೇ ವಿಚಾರಿಸುತ್ತೇನೆ. ನನ್ನ ಅಕ್ಕಳ ಮೇಲೆ ಕೆಟ್ಟುಕೊಂಡು ಹಾಕಿದ ಕಟ್ಟುಗನ ಕಣ್ಣು ಕಿತ್ತಿ ಅವನ ನರನಾಡಿಗಳನ್ನು ಕಿತ್ತು ರಕ್ತ ಕುಡಿಯಲು ಬಿಡುವುದಿಲ್ಲ ಈ ಜಯಸಿಂಹ. ನಡೆದೆಲ್ಲ ನಡೆದು ಹೋಯ್ತು, ಅದೆಲ್ಲ ಒಂದು ಕೆಟ್ಟ ಘಟನೆ ಅಂತ ತಿಳಿದು ಇಷ್ಟಕ್ಕೆ ಮರೆತು ಬಿಡಪ್ಪ, ಮರೆತು ಬಿಡು. ಎಂತ ಹೇಳಿತಂದ ಮಾತನಾಡಿದ ತಾಯಿ. ಇದನ್ನು ಇಲ್ಲಿಗೆ ಬಿಟ್ಟರೆ ನಾನೇ ಗೌಡ ಬಂದು ನಿನ್ನನ್ನು ಒಪ್ಪಿಕೊಂಡು ಅದನ್ನು ನೋಡಿ ಕೈಲಾಗದ ಚಂಡನಂತೆ ನಾನು ಕೈ ಕಟ್ಟಿಕೊಂಡು ನಿಲ್ಲಬೇಕು. ಅದೆಂದಿಗೂ ಈ ಜಯಸಿಂಹನ ಜೀವಮಾನದಲ್ಲಿಯೇ ಇಲ್ಲ. ಲೇ ಗೌಡ, ಈಗ ಬರ್ತೀನಿ. ನಿನ್ನ ರುಂಡ ಕಡಿದು ನನ್ನ ಆಯಿಲ್ ಮೇಲೆ ಮರಳಿ ಪಡೆಯುವುದಕ್ಕೆ ಆ ಗೌಡನ ರುಂಡ ತರ್ತೇನೆ. ನಿಲ್ಲು. ಆ ಗೌಡನಿಗೆ ನಾನೇ ತಿದ್ದಿ ಬುದ್ಧಿ ಹೇಳುತ್ತೇನೆ. ನನ್ನ ಸ್ವಲ್ಪ ಮಾತನ್ನು ಕೇಳು. ತಿದ್ದಿ ಬುದ್ಧಿ ಹೇಳಲು ಇದು ಕಲಿಯುಗ, ವ್ಯಾಪಾರ ಯುಗವಲ್ಲ. ತಿದ್ದಿ ಬುದ್ಧಿ ಹೇಳೋದಕ್ಕಿಂತ ಹತ್ತು ಬುದ್ಧಿ ಕಲಿಸಿದರೇನೆ ಗೌಡನಂತ ಬುದ್ಧಿ ಬರುವುದು. ಆ ಗೌಡನ ಸೇಡು ನಮ್ಮ ಮೇಲೆ ಇದ್ದರೆ ಅವರು ನಮ್ಮನ್ನು ಕಡಿದು ಹೆಣಿಗೆ ತುಂಬಿದರೂ ನನಗೆ ಚಿಂತೆ ಇರಲಿಲ್ಲ. ಆದರೆ ಇಂದು ಆ ಗೌಡ ನನ್ನ ಅಕ್ಕಳ ಮೇಲೆ ಕಣ್ಣು ಹಾಕಿದ್ದಾನೆಂದರೆ ಇವತ್ತು ಆ ಗೌಡ ಇರಬೇಕು, ಇಲ್ಲ ಜಯಸಿಂಹ ಇರಬೇಕು. ಬರ್ತೀನಿ ಮಾಮ, ಆ ಗೌಡನ ರುಂಡ ತರ್ತೀನಿ. ನೋಡು ಜಯಸಿಂಹ, ಆ ಗೌಡನೊಬ್ಬ ಹೆಣ್ಣು ಹುಲಿಗಳಲ್ಲಿ ಗಂಡು ಹುಲಿ ಇದ್ದಂತೆ. ಅವನನ್ನು ಎದುರಿಸೋದು ಅಷ್ಟೊಂದು ಸುಲಭದ ಮಾತಲ್ಲ. ಸಮಯ ನೋಡಿ ನಾವೇ ಅವನನ್ನು ಎದುರಿಸೋಣ. ಆ ಗೌಡನೊಬ್ಬ ಹೆಣ್ಣು ಹುಲಿಗಳಲ್ಲಿ ಗಂಡು ಹುಲಿ ಆದರೆ ಆ ಗೌಡನಂತ ಬಂದ ಶ್ರೀಮಂತರಿಗೆ ಇಂದಿನಿಂದ ಈ ನಿನ್ನ ಅಳಿಯ ಹುಡುಗರಿದ ಹುಲಿಯಾಗಿ ಆ ಗೌಡನ ರಕ್ತ ಕುಡಿಯದೆ ಬಿಡುವುದಿಲ್ಲ ಈ ಜಯಸಿಂಹ. ಬರ್ತೀನಿ ಮಾಮ, ಆ ಗೌಡನ ರುಂಡ ತರ್ತೀನಿ. ಮುಂಗೋಪಿ ನನ್ನ ತಮ್ಮ ಜಯಸಿಂಹ ಎಲ್ಲಿ ಏನು ಅನಾಹುತ ಆಗುತ್ತೆ ಅನ್ನೋ ಗೊತ್ತಿಲ್ಲ. ನಿನ್ನ ಜೀವನದ ಪಾಪಿಗೆ ಚಿಂತಿಸಿದರೆ ಪ್ರಯೋಜನವಿಲ್ಲ. ಆ ದೇವರ ಅನುಗ್ರಹ ಹೇಗಿದೆಯೋ ಹಾಗೆ ಆಗಲಿ. ನಡೆಸೋಣ, ಮನೆ ಹೋಗೋಣ. ಸಂಚಾರಿಯಿಂದ ಆಗಮಿಸಿದಂತಹ ವಿಠಲ್ ಸಂಚಾರಿಯವರು ಈ ಪುಟ್ಟ ಕಲಾವಿದೆ ಅಲ್ಪ ಕಲೆಯನ್ನು ಕಂಡು 500 ರೂಪಾಯಿ ಕೊಟ್ಟಿದ್ದಾರೆ. ಆ ಕಲಾವಿದ ಮಕ್ಕಳಿಗೆ ತುಂಬಾ 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 ಅವರಾಗಿ